ಲೇಡೀಸ್ ಅಂಡ್ ಜೆಂಟಲ್ಮನ್, ಈ ಬಾರಿಯೇ ಸಿಎಂ ಸೀಟಿನಲ್ಲಿ ಕೂರುವಂತಹ ಮಹದಾಸಿಯಲ್ಲಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಸಿದ್ದರಾಮಯ್ಯ ಅವರು ಬಿಗ್ ಶಾಕ್ ನೀಡಿದ್ದಾರೆ. ಅನುಭವಿ ರಾಜಕಾರಣಿ ಸಿದ್ದರಾಮಯ್ಯ ಅವರ ಅಸಲಿ ಆಟಕ್ಕೆ ಡಿಕೆ ಶಿವಕುಮಾರ್ ಹಾಗೂ ಅವರ ಬೆಂಬಲಿಗ ಶಾಸಕರು ತತ್ತರಿಸಿ ಹೋಗಿದ್ದಾರೆ. ಹಾಗಾದ್ರೆ ಈ ಬಾರಿ ಏನೇ ಮಾಡಿದ್ರು ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಸೀಟು ಸಿಗಲ್ವಾ? ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಪವಿತ್ರ. ಹೌದು, ಡಿಕೆ ಶಿವಕುಮಾರ್ ಅಂದ್ರೆ ಹಾಗೆ. ಅವರೊಬ್ಬ ಕಾಂಗ್ರೆಸ್ಸಿನ ಬ್ರ್ಯಾಂಡ್. ಅವರೊಬ್ಬ ವ್ಯಕ್ತಿ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರೊಬ್ಬ ಶಕ್ತಿ. ಪೂರ್ತಿ ಹೆಸರು ದೊಡ್ಡಾಲಹಳ್ಳಿ ಕೆಂಪೇಗೌಡ ಶಿವಕುಮಾರ ಅಂತ. ಕೆಂಪೇಗೌಡರ ಪುತ್ರ ಶಿವಕುಮಾರ ಬೆಳೆದಿರೋದೇ ಹಾಗೆ. ಅಂದುಕೊಂಡಿದ್ದನ್ನ ಮಾಡಿಯೇ ತೋರಿಸುವಂತಹ ಸಾಧಕ. ನಾವು ಮಾತನಾಡೋದಲ್ಲ, ಬದಲಿಗೆ ನಮ್ಮ ಸಾಧನೆಯೇ ಮಾತನಾಡಬೇಕು ಅನ್ನುವಂತಹ ಸಿದ್ಧಾಂತ ಇವರದ್ದು. ಬಾಲ್ಯದಿಂದಲೂ ಡಿಕೆ ಶಿವಕುಮಾರ್ ರೂಢಿಸಿಕೊಂಡಿರುವಂತಹ ಗುಣ ಇದು. ಅವರಲ್ಲಿನ ಸಾಹಸದ ಕಿಚ್ಚೆ ಅವರನ್ನ ಪ್ರಭಾವಿ ನಾಯಕನಾಗಿ ಬೆಳೆಸಿದೆ. ಈಗ ಅಸಲಿ ವಿಷಯವೇನೆಂದ್ರೆ, ಇಂತಹ ಬಲಿಷ್ಠ ನಾಯಕ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಆಗುವಂತ ಮಹದಾಸೆ ಈಡೇರಲೇ ಇಲ್ಲ. ಅದಕ್ಕಾಗಿ ಅವರು ಮಾಡದ ಪ್ರಯತ್ನಗಳಿಲ್ಲ. ಆದರೆ ಅದ್ಯಾವುದೂ ಕೂಡ ಫಲವನ್ನ ನೀಡಲಿಲ್ಲ. ಅದನ್ನ ತಡೆದಿದ್ದು ಬೇರೆ ಯಾರೂ ಅಲ್ಲ, ಒಬ್ಬರೇ ಒಬ್ಬ ನಾಯಕ, ಅವರೇ ಸಿಎಂ ಸಿದ್ದರಾಮಯ್ಯ. ಹೌದು, ಡಿಕೆ ಶಿವಕುಮಾರ್ ಅವರಿಗೆ ಪ್ರತಿ ಬಾರಿಯೂ ಕೂಡ ಅಡ್ಡವಾಗ್ತಿರೋದು ಸಿದ್ದರಾಮಯ್ಯ. ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಕುರ್ಚಿ ಕದನ ಮತ್ತಷ್ಟು ಕಾವೇರಿದೆ. ಆದರೆ ಪ್ರತಿ ಬಾರಿಯಂತೆಯೇ ಸಿಎಂ ಸಿದ್ದರಾಮಯ್ಯ ಅವರೇ ಮತ್ತೆ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಹಾಗಾಗಿ ಈ ಬಾರಿಯೇ ಸಿಎಂ ಆಗುವ ಆಸೆಯಲ್ಲಿದ್ದಂತಹ ಡಿಕೆ ಶಿವಕುಮಾರ್ಗೆ ಮತ್ತೆ ನಿರಾಸೆಯಾಗಿದೆ. ಸಿಎಂ ಸೀಟಿಗಾಗಿ ಡಿಕೆ ಅಳೆದು ತೂಗಿ ಶಾಸಕರ ನಂಬರ್ ಗೇಮ್ ಅನ್ನ ಆಡಿದ್ರು. ಆದ್ರೆ ಈ ಬಾರಿಯೂ ಕೂಡ ಡಿಕೆ ಶಿವಕುಮಾರ್ ಅವರು ಅನುಭವಿ ಸಿದ್ದರಾಮಯ್ಯ ಅವರ ಮುಂದೆ ಭಾರಿ ಹಿನ್ನಡೆಯನ್ನ ಅನುಭವಿಸಿದ್ದಾರೆ. ಸಿಎಂ ವಿರುದ್ಧವೇ ಶಾಸಕರ ಪತ್ರ ಸಮರ ಸಾರಿದ್ರು. ಮೊದಲ ಬಾರಿಗೆ ಗೆದ್ದಂತಹ ಎಲ್ಲಾ 38 ಶಾಸಕರ ಬೆಂಬಲವೇ ಡಿಕೆ ಶಿವಕುಮಾರ್ ಅವರಿಗೆ ಸಿಗಲಿಲ್ಲ. 38ರಲ್ಲಿ 7 ಶಾಸಕರು ಕೈ ತಪ್ಪಿದ್ದಾರೆ. ಡಿಕೆ ಪರವಾಗಿ ಸಹಿ ಮಾಡಿರೋದು 31 ಶಾಸಕರು ಮಾತ್ರ. ಇವರೆಲ್ಲರೂ ಕೂಡ ಸಹಿ ಮಾಡಿರೋದು ಮಂತ್ರಿಗಿರಿಗಾಗಿ. ಅದರಲ್ಲೂ ಕೂಡ ಸಂಪುಟ ಪುನರ್ರಚನೆ ಆದಲ್ಲಿ ಅವಕಾಶ ಕೊಡುವಂತೆ ಹೇಳಿದ್ದಾರೆ. ಅವಕಾಶವನ್ನ ಕೊಡುವಂತೆ ಕೇಳಿದ್ದಾರೆ. ಆದ್ರೆ ಫುಲ್ ಮೆಜಾರಿಟಿ ಹೊಂದಿರುವಂತಹ ಕಾಂಗ್ರೆಸ್ ಶಾಸಕರಲ್ಲಿ ಡಿಕೆಗೆ ಸಿಕ್ಕಿರೋದು ಅಷ್ಟೇ ಶಾಸಕರ ಅನ್ನೋದೇ ಮುಖ್ಯವಾದ ಪ್ರಶ್ನೆ. ಹೀಗೆ ಸಿದ್ದರಾಮಯ್ಯ ಅವರ ಬೆಂಬಲಿಗ ಮಂತ್ರಿಗಳು ಹಾಗೂ ಶಾಸಕರ ಬೆಂಬಲ ಪಡೆಯಲು ಮುಂದಾದಂತಹ ಡಿಕೆಗೆ ತಮ್ಮ ಬೆಂಬಲಿಗ ಶಾಸಕರ ಪೂರ್ತಿ ಬೆಂಬಲವನ್ನ ಪಡೆಯಲು ಆಗ್ತಾ ಇಲ್ಲ. ಈ ಮೂಲಕ ಸಿಎಂ ಸಿದ್ದರಾಮಯ್ಯ ಅವರೇ ಮತ್ತೊಮ್ಮೆ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಏನೇ ಆಗ್ಲಿ ಪ್ರಯತ್ನವನ್ನ ಮಾಡ್ತಾ ಇರು ಅನ್ನುವಂತೆ ಡಿಕೆ ಮತ್ತೇನು ತಂತ್ರಗಾರಿಕೆಯನ್ನ ಮಾಡ್ತಾರೆ ಅನ್ನೋದೇ ಸದ್ಯದ ಪ್ರಶ್ನೆ. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.